ಇವತ್ತ ನಾವು ಚಕಡಿ ತಗೊಂಡು ಸುಳ್ಳಕ್ಕೆ ಬಂದುಬಿಟ್ಟಿದ್ದೀವಿ ನೋಡ್ರಿಪ್ಪ ಜಾತ್ರೆಗೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಹೆಬ್ಬಳ್ಳಿ ಹುಡುಗ. ಈಗ ಫುಲ್ ಗಿಚ್ಚಮ್ಗೆ ನಾವು ರೆಡಿ ಹಾಕ್ಕೊಂಡ್ಕಾರ ಎಲ್ಲಿಗೆ ಬಂದುಬಿಟ್ಟಿದ್ವಿ ಅಂದ್ರೆ ಪೆಟ್ರೋಲ್ ತೊಗೊಂಡ್ಕಾರ ಜಾಗದ ಗಾಡಿ ಪೆಟ್ರೋಲ್ ಹಾಕ್ಕೊಂಡು ಅದಾದ್ಮೇಲೆ ನಾವು ಡೈಲಾಗ್ ಮಾಡೋದಿತ್ತು ನೋಡ್ರಿ. ಅದಕ್ಕೆ ಡೈಲಾಗ್ ಮಾಡ್ಕೊಂಡ್ಕಾರ ಮತ್ತು ಬಸ್ಸು ಗಾಡಿ ಹತ್ಕೊಂಡ್ಕಾರ. ಈಗ ಎಲ್ಲಿ ಹೊಂಟ್ಬಿಟ್ಟಿದ್ದೀವಿ ಅಂದ್ರೆ ಈಗ ಸುಳ್ಳದ ಜಾತ್ರೆ ಇತ್ತು ನೋಡ್ರಿ, ಅದಕ್ಕೆ ಅಲ್ಲಿ ಹೊಂಟಿದ್ದೀವಿ. ಬರ್ರಿ ನೀವು ಹೋಗೋಣ. ಈಗ ಬಂದೀವಿ ನೋಡ್ರಿಪ್ಪ, ಇಲ್ಲಿ ಕಡಾ ಜಾತ್ರೆ ಅಂತೇಳಿ ಅಂತಾರೆ ನೋಡ್ರಿ ಇದಕ್ಕೆ. ಈಗ ಇಲ್ಲಿಗೆ ಬಂದು ಅದಾದ್ಮೇಲೆ ಇಲ್ಲೇ ರಪ್ಪಿಕಾರು ಅಥವಾ ಹೋರಿ ತಂದಿದ್ರು ನೋಡ್ರಿ, ಅವ್ರದ್ದೊಂದು ವಿಡಿಯೋ ಮಾಡ್ಕೊಂಡೆ ಮತ್ತು ಚಕಡಿಗಳು ಬರಾತಿದ್ದು ಅವ್ಕೊಂಡು ನೋಡಾಕತ್ತಿದ್ವಿ ನೋಡ್ರಿಪ್ಪ. ಯಾಪರಿ ಮಂದಿ ಬಂದಿದ್ರು ಅಂದ್ರೆ ಕಂಗಾಲ ಆಗ್ಬೇಕ್ರಿಪ್ಪ, ಅಷ್ಟು ಚಕಡಿ ಅಷ್ಟು ಮಂದಿ ಬಂದಿದ್ರು ನೋಡ್ರಿ. ಇದು ಸೌಂಡ್ಗೆ ಇವ್ನು ಭಾಳ ಒದರಾತಿದ್ದು ರೀಪ್ಪ. ಅದಾದ್ಮೇಲೆ ಮತ್ತು ನಾವು ಇವ್ನ ಗಾಡ್ಯಾಗ ಹತ್ಕೊಂಡು ಸುಳ್ಳದ ಮಠ ಬಂದು ಮತ್ತು ಬಸ್ಸು ಮಾವ ಕೂಡ ಊರಿಗೆ ಹೋಗ್ಬೇಕಂತೇಳಿ ಊರ ಕಡೆ ಹೊಂಟ್ಬಿಟ್ಟಿದ್ವಿ ನೋಡ್ರಿ. ಈಗ ಬಂದಿಂದ ಇದನ್ನು ಸೈಲೆನ್ಸರ್ ಚೇಂಜ್ ಮಾಡಿಸೋದಿತ್ತು ನೋಡ್ರಿಪ್ಪ ನಮ್ದು. ಅದ್ರ ಸಲುವಾಗಿ ಚೇಂಜ್ ಮಾಡ್ಸಕ್ಕೆ ಬಂದುಬಿಟ್ಟಿದ್ದೀವಿ ನಾವು ಈಗ ಎಲ್ಲರೂ ಸೇರ್ಕೊಂಡು ಈಗ ಇಲ್ಲೇ ಚೇಂಜ್ ಮಾಡ್ಸಕ್ಕೆ ಈಗ ನಿಂತಿದ್ದೀವಿ ನೋಡ್ರಿ. ಬರೋಬ್ಬರಿ ಫೈನಲ್ ಎಲ್ಲ ಅದನ್ನು ಜೋಡ್ಸಕತ್ತ ನೋಡ್ರಿಪ್ಪ. ಹುಚ್ಚೆ ಜೋಡಿಸಿದ ಹಿಂಗೆ ಆತು ನೋಡ್ರಿ. ಸೌಂಡ್ ಕೇಳ್ರಿ ಒಂದು ಸ್ವಲ್ಪ, ಈಗ ಹಿಡಿತು ನೋಡ್ರಿ ಎಕ್ಸಾಕ್ಟಿಗೆ. ಅಷ್ಟೇನು ಕೇಳಿಸ್ವಲ್ತ್ರಿ ಅಂದರೂ ಕೇಳ್ರಿ. ಮತ್ತೇನು ರೀ ಇವತ್ತಿನ ಬ್ಲಾಗ್ ಇಷ್ಟ ನೋಡ್ರಿ.